ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇದರಲ್ಲೂ ನಾವು ದೇವರನ್ನು ಆರಾಧಿಸ್ತೀವಿ. ಈಗ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಕೇಳೋಣ. ಕಳೆದ ವಾರ ನಾವು ಹಬಕ್ಕೂಕನ ಪುಸ್ತಕದಿಂದ ದೇವರ ವಾಕ್ಯವನ್ನು ಕಲಿತ್ವಿ. ಆ ಹಬಕ್ಕೂಕನ ಪುಸ್ತಕದಲ್ಲಿ ಹೇಗೆ ಅವನು ತೀರ್ಮಾನ ಮಾಡಿಕೊಂಡಿದ್ದ, ನನ್ನ ಕೊಟ್ಟಿಗೆಯಲ್ಲಿ ದನ ಕರುಗಳಿದ್ರು ಇಲ್ಲ ಅಂದ್ರು, ಹೊಲದಲ್ಲಿ ಬೆಳೆ ಬೆಳೆದ್ರು ಬೆಳೆದಿಲ್ಲ ಅಂದ್ರೂ ಕೂಡ ನಾನು ನನ್ನ ಕರ್ತನಾದ ಯೆಹೋವನಲ್ಲಿಯೇ ಸಂತೋಷಿಸುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಂಡ. ಆಮೇಲೆ ದೇವರ ಕೃಪೆಯನ್ನ, ದೇವರ ಬಲವನ್ನ, ದೇವರ ಬಿಡುಗಡೆಯನ್ನ ನಾವು ಅನುಭವಿಸಬೇಕು ಅಂದ್ರೆ ನಾವು ಮಾಡಿಕೊಳ್ಳುವಂತ ತೀರ್ಮಾನಗಳು ತುಂಬಾ ಮುಖ್ಯ. ಕೇಳಿಸ್ಕೊತಿದ್ದೀವಿಲ್ಲ? ದೇವರ ಕೃಪೆ ನಮ್ಮ ಮೇಲೆ ಇಳಿಬೇಕು ಅಂದ್ರೆ, ನಾವು ದೇವರ ಆಶೀರ್ವಾದಗಳನ್ನ ಅನುಭವಿಸ್ಬೇಕು ಅಂದ್ರೆ, ದೇವರ ನಮ್ಮ ಜೊತೆ ಇರೋದನ್ನ ನಾವು ಅನುಭವಿಸ್ಬೇಕು ಅಂದ್ರೆ, ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಾವು ಜಯವನ್ನು ಅನುಭವಿಸ್ಬೇಕು ಅಂದ್ರೆ ಏನು ಮುಖ್ಯ? ಒಂದು ತೀರ್ಮಾನ ಮುಖ್ಯ. ಸರಿಯಾದ ತೀರ್ಮಾನ ಇಲ್ಲದೆ ದೇವರಿಂದ ನಾವೇನನ್ನು ಕೂಡ ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೈಬಲ್ ಅಲ್ಲಿರುವಂತ ಎಲ್ಲ ದೇವರ ಮಕ್ಕಳು ತೀರ್ಮಾನ ಮಾಡಿಕೊಂಡವರು, ನನಗೆ ದೇವರೇ ಬೇಕು, ನನಗೆ ದೇವರೇ ಸಾಕು ಅಂತ ತೀರ್ಮಾನ ಮಾಡಿಕೊಂಡವರು. ಕಳೆದ ವಾರ ಹಬಕ್ಕೂಕನು ಕೂಡ ಅದನ್ನೇ ಹೇಳಿದ್ದು, ನನಗೆ ಏನಿದ್ರು ಏನಿಲ್ಲ ಅಂದ್ರು, ನನ್ನ ಜೊತೆಲಿ ಯಾರಿದ್ರು ಯಾರಿಲ್ಲ ಅಂದ್ರೂ ಕೂಡ ನನಗೆ ಯೆಹೋವನ ಸಾಕು, ಕರ್ತನಲ್ಲಿ ನಾನು ಸಂತೋಷಿಸುತ್ತೇನೆ ಎಂಬುದಾಗಿ ಅವನು ತೀರ್ಮಾನ ಮಾಡಿಕೊಂಡ. ಈ ವಾರ ನಾವು ಚೆಫನ್ಯನ ಪುಸ್ತಕದಿಂದ ನೋಡೋಣ. ಇವತ್ತಿನ ಅಂಶ ಬಂದು ಕರ್ತನ ದಿನ ಬರುತ್ತಿದೆ ಎಂಬುದಾಗಿ. ಏನು ಎಲ್ಲರಿಗೂ ಕರ್ತನ ದಿನ ಬರುತ್ತಿದೆ ಎಂಬುದಾಗಿ. ಏನು ಆ ಕರ್ತನ ದಿನ, ದೇವರ ದಿನ ಎಂಬುದಾಗಿ ಹೇಳುವಾಗ ಏನನ್ನು ಸೂಚಿಸುತ್ತೆ? ಇಲ್ಲಿ ನಾವು ಒಂದೆರಡು ವಚನಗಳನ್ನು ಓದ್ಕೊಂಡ್ವಿ. ಚೆಫನ್ಯ 1ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತೆ, ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗುಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಅಳುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಬಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಮುಗಿಲ ಕತ್ತಲ ದಿನ ಎಂಬುದಾಗಿ. ಯಾವ ರೀತಿಯಲ್ಲ ಆ ಒಂದು ದಿನವನ್ನ ದೇವರ ವಾಕ್ಯವು ವರ್ಣಿಸ್ತಾ ಇದೆ ಎಂಬುದಾಗಿ ಸ್ವಲ್ಪ ಗಮನಿಸಿ. ಯಾಕೆ ಈ ಒಂದು ದೇವರ ಸೇವಕ ಈ ರೀತಿಯಾಗಿ ಪ್ರವಾದನೆ ಮಾಡ್ತಾ ಇದ್ದಾರೆ ದೇವರ ದಿನದ ಕುರಿತು ಅಂತ ಹೇಳಿದ್ರೆ, ಈಗ ದೇವರ ದಿನವನ್ನು ನಾವು ಯಾವ ರೀತಿಯಾಗಿ ನಾವು ನೋಡುವಾಗ, ಚೆಫನ್ಯನ ಕಾಲದಲ್ಲಿ, ಚೆಫನ್ಯ ಅನ್ನೋದು ಒಬ್ಬ ಪ್ರವಾದಿ, ಅವನ ಕಾಲದಲ್ಲಿ ದೇವರು ಮಾತನಾಡಿದ ಮಾತಿದು. ಯಾಕೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಇದ್ದಂತಹ ಜನರು, ಆ ಪ್ರವಾದಿ ಇದ್ದಂತಹ ಕಾಲದಲ್ಲಿ ಆ ಇಸ್ರಾಯೇಲ್ ಜನರು ದೇವರ ಮಕ್ಕಳವರು, ಆದ್ರೆ ದೇವರ ಭಯ ಅವ್ರಿಗೆ ಇರಲಿಲ್ಲ, ದೇವರಲ್ಲಿ ನಂಬಿಕೆ ಅವ್ರಿಗೆ ಇರಲಿಲ್ಲ. ಅವ್ರವ್ರ ಇಷ್ಟಕ್ಕೆ ಅವ್ರು ಹೋಗ್ತಾ ಇದ್ರು, ಅವ್ರ ಇಷ್ಟಕ್ಕೆ ಅವ್ರವ್ರ ಕೆಲಸದವರು ತುಂಬಾ ಬ್ಯುಸಿ ಆಗಿರ್ತಾ ಇದ್ರು. ಮುಂದೆ ನಾವು ನೋಡೋಣ, ಅನೇಕ ಪಾಪಗಳಲ್ಲಿ ಅವ್ರು ಸಿಕ್ಕಾಕೊಂಡಿದ್ರು, ಅನೇಕ ಸಮಸ್ಯೆಗಳಲ್ಲಿ ಅವ್ರು ಸಿಕ್ಕಾಕೊಂಡ್ರು. ದೇವರ ಜೊತೆ ಇರೋದನ್ನ ಬಿಟ್ಟು, ದೇವರನ್ನ ಆರಾಧನೆ ಮಾಡೋದನ್ನ ಬಿಟ್ಟು ಅವರವರ ಮಾರ್ಗಗಳನ್ನ ಹಿಡಿದು ಅವರು ಹೋಗ್ತಾ ಇದ್ರು. ಅವ್ರಿಗೆ ಸರಿ ಕಾಣುವಂತ ಮಾರ್ಗದಲ್ಲಿ ಅವ್ರು ಹೋಗ್ತಾ ಇದ್ರು. ಅದಕ್ಕೆ ದೇವರು ಚೆಫನ್ಯನೆಂಬ ಪ್ರವಾದಿಯನ್ನು ಎಬ್ಬಿಸಿ, ಹೋಗಿ ಈ ಇಸ್ರಾಯೇಲರಿಗೆ ನೀನು ಎಚ್ಚರಿಸು, ದೇವರ ದಿನ ಬರ್ತಾ ಇದೆ, ದೇವರು ಒಬ್ಬರನ್ನು ಬಿಡಲ್ಲ, ದೇವರಿಂದ ದೂರ ಇರುವಂತಹ, ದೇವರ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಜನರನ್ನು ಯಾರನ್ನು ಬಿಡಲ್ಲ ಅಂತ ಹೇಳೋದು. ಅವ್ರು ನನ್ನ ಜನರೇ ಆಗಿರ್ಬೋದು, ಅವ್ರು ಇಸ್ರಾಯೇಲ್ ಜನರೇ ಆಗಿರ್ಬೋದು, ಆದ್ರೆ ನನ್ನ ವಾಕ್ಯಾನುಸಾರ ಅವ್ರು ನಡೆದಿಲ್ಲ ಅಂದ್ರೆ ಲೆಕ್ಕ ಕೇಳುವಂತ ದಿನ ಬರುತ್ತೆ ಅಂತ ಹೇಳೋದು. ಅದಕ್ಕೆ ಹೇಳೋದು ನೋಡಿ, ಇಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಅಳುತ್ತಿದ್ದಾನೆ ಅಂತ ಇದೆ ವಚನದಲ್ಲಿ. ಶೂರನು ಅಳೋದೇನು? ಶೂರ ಅಥವಾ ವೀರ, ಯುದ್ಧ ಮಾಡಕ್ಕೆ ಎಲ್ಲ ಶಕ್ತಿ ಇರುವಾತನು, ತಿಳುವಳಿಕೆ ಇರುವಾತನು, ಅವನು ಹತ್ಕೊಂಡು ಕೂತವ್ರೆ. ಯಾಕಂದ್ರೆ ದೇವರ ದಿನದಲ್ಲಿ ಅಂತ ಶೂರನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಸೊ ಹಾಗಾಗಿ ಈ ದೇವರ ದಿನ ಫಸ್ಟು
ಆ ಕಾಲದಲ್ಲಿ ಯಹೂದ್ಯರ ಮೇಲೆ ಹೇಗೆ ಬಂತು ಅಂತ ನಾವು ನೋಡೋಣ. ಅದಾದ್ಮೇಲೆ ಮುಕ್ತಾಯದಲ್ಲಿ ಕರ್ತನ ದಿನ ಯಾವುದು, ಆ ದಿನಕ್ಕಾಗಿ ನಾವು ಹೇಗೆ ಸಿದ್ಧರಾಗಿರಬೇಕು ಅನ್ನೋದನ್ನ ನೋಡೋಣ. ಇವತ್ತಿನ ಅಂಶ ಕರ್ತನ ದಿನ ಬರುತ್ತಿದೆ ಎಂಬುದಾಗಿ ಚಪನ್ಯ 1:14-15 ಪರಿಚಯದಲ್ಲಿ ಒಂದು 3 ವಿಷಯಗಳ ಕುರಿತಾಗಿ ನಾವು ನೋಡೋಣ. ಈ ಚಪನ್ಯನು 3 ವಿಷಯಗಳ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಮೂರು ವಿಷಯಗಳ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಯಾವ ವಿಷಯಗಳ ಬಗ್ಗೆ ಅವರು ಎಚ್ಚರಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಯೆಹೋವನ ಮಹಾದಿನದ ಎಚ್ಚರಿಕೆ ಅಂತ ನೋಡ್ತೀವಿ. ಎರಡನೇದಾಗಿ ಅದರ ಎಚ್ಚರಿಸ್ತಾ ಇರುವಂಥದ್ದು ದೈವಿಕ ನ್ಯಾಯ ತೀರ್ಪಿನ ದಿನ. ದೈವಿಕ ನ್ಯಾಯ ತೀರ್ಪಿನ ದಿನದ ಕುರಿತಾಗಿ ಎಚ್ಚರಿಕೆ ಕೊಡ್ತಿರುವಂಥದ್ದು. ಮೂರನೇದಾಗಿ ಪಶ್ಚಾತ್ತಾಪ ಪಡುವವರನ್ನ ಮರುಸ್ಥಾಪಿಸುವ ನಿರೀಕ್ಷೆಯ ಎಚ್ಚರಿಕೆ ಎಂಬುದಾಗಿ. ಪಶ್ಚಾತ್ತಾಪ ಪಡುವವರನ್ನು ಮೂರು ವಿಷಯಗಳ ಬಗ್ಗೆ ಇಲ್ಲಿ ದೇವರ ಸೇವಕ ಹೇಳ್ತಾ ಇರೋದು. ಮೊದಲನೇದಾಗಿ ಮಹಾದಿನದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ದೇವರ ದಿನ ಬರ್ತಾ ಇದೆ. ಆ ಮಹಾದಿನದಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾರೆಲ್ಲ ದೇವರ ವಿರುದ್ಧವಾಗಿ ನಡ್ಕೊಂಡಿದ್ದಾರೋ ಅವನ್ನೆಲ್ಲ ನಾನು ಲೆಕ್ಕ ಹೇಳ್ತೀನಿ ಅಂತ, ಅದಕ್ಕೆ ತೀರ್ಪು ಕೊಡ್ತೀನಿ ಅಂತ ಹೇಳ್ತಿರೋದು. ಆ ದಿನದಲ್ಲಿ ದೇವರು ಏನ್ ಮಾಡ್ತಾರೆ? ತೀರ್ಪು ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ದೇವರು ತೀರ್ಪು ಕೊಡ್ತೀನಿ. ಒಂದು ವೇಳೆ ಈ ಒಂದು ಪ್ರವಾದಿಯ ಎಚ್ಚರಿಕೆಯನ್ನ ಕೇಳಿ, ದೇವರ ವಾಕ್ಯವನ್ನ ಕೇಳಿ ದೇವರ ಕಡೆ ತಿರುಗಿಕೊಳ್ಳೋದಾದ್ರೆ ಅವರನ್ನ ಮತ್ತೆ ಮರುಸ್ಥಾಪಿಸ್ತೇನೆ, ಅವ್ರನ್ನ ಮತ್ತೆ ನಾನು ನಿಲ್ಲಿಸ್ತೇನೆ, ಅವ್ರನ್ನ ಮತ್ತೆ ನಾನು ಕ್ಷಮಿಸಿ ನನ್ನ ಮಕ್ಕಳಾಗಿ ಅವ್ರನ್ನ ಮುಂದೆ ನಡೆಸ್ತೀನಿ ಅಂತ ದೇವರು ಹೇಳ್ತಿರುವಂಥದ್ದು. ಈ ಮೂರು ವಿಷಯಗಳ ಬಗ್ಗೆ ದೇವರ ಸೇವಕರಿಗೆ ಎಚ್ಚರಿಕೆ ಕೊಡ್ತಿರೋದನ್ನ ನಾವು ನೋಡೋಣ. ಮುಖ್ಯ ಸಂದೇಶದಲ್ಲಿ ಮೂರು ವಿಷಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಯಹೂದ್ಯದ ಪಾಪಗಳು ಎಂಬುದಾಗಿ. ಯಹೂದದ ಯಹೂದದ ಪಾಪಗಳು ಎಂಬುದಾಗಿ ನಾವು ನೋಡ್ತೇವೆ. ಈ ಯಹೂದ್ಯರು ಯಾರು ಅಂದ್ರೆ ದೇವರ ಮಕ್ಕಳು. ಯಾರು? ದೇವರ ಮಕ್ಕಳು, ದೇವರು ಆರಿಸಿಕೊಂಡವರು, ದೇವರ ಜೊತೆಯಲ್ಲಿ ಇರಬೇಕಾಗಿರೋರು, ದೇವರ ನಾಮ ಮಹಿಮೆ ಪಡಿಸಬೇಕಾಗಿರೋರು, ದೇವರಿಗಾಗಿ ಸಾಕ್ಷಿಯಾಗಿರ್ಬೇಕಾಗಿರೋರು ಅನ್ಯ ಜನರ ಮಧ್ಯದಲ್ಲಿ ಯಹೂದ್ಯರು. ಆದರೆ ಇವರೇ ದೇವರ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಕ್ರೈಸ್ತರು ನಡ್ಕೊಳ್ತಿರುವ ರೀತಿಯಲ್ಲಿ ಇವರು ಮಾಡ್ತಿದ್ದಂತಹ ಪಾಪಗಳು ಏನು ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ವಿಗ್ರಹಾರಾಧನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಈ ವಿಗ್ರಹಾರಾಧನೆ ಬಗ್ಗೆ ತುಂಬಾನೇ ಮಾತನಾಡುತ್ತೇವೆ. ದೇವರ ಮಕ್ಕಳು ಪದೇ ಪದೇ ವಿಗ್ರಹದ ಕಡೆಗೆ ತಿರುಗಿಕೊಳ್ತಿರೋದನ್ನ ನಾವು ನೋಡ್ತೇವೆ. ಎರಡನೇ ಪಾಪ ಏನಂದ್ರೆ ಆತ್ಮಿಕ ತೃಪ್ತಿ ಅಂತ ಹೇಳ್ಬಿಟ್ಟು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ
ದೇವರ ವಿರುದ್ಧ ದಂಗೆ ಎಂಬುದಾಗಿ. ಇವರು ಮಾಡ್ತಿದ್ದಂತಹ ಪಾಪಗಳೇನು ಇಲ್ಲ, 3 ರೀತಿಯಲ್ಲಿ ನಾವು ನೋಡ್ತಾ ಇರುವಂತದ್ದು. ಯಹೂದ್ಯರು ಮಾಡಿದಂತಹ ಪಾಪಗಳು ಯಾವ್ಯಾವ ಪಾಪ? ಮೊದಲನೇದಾಗಿ ವಿಗ್ರಹಾರಾಧನೆ, ಎರಡನೇದಾಗಿ ಆತ್ಮಿಕವಾಗಿ ತೃಪ್ತಿ ಅಂದ್ರೆ ಏನು? ಅವ್ರು ಏನ್ ಮಾಡ್ತಿದಾರೋ, ಅವ್ರೇನು ಅವರಿಷ್ಟಕ್ಕೆ ಅವ್ರು ನಡ್ಕೊಳ್ತಿದಾರೋ ಅದರಲ್ಲಿ ಅವ್ರು ತೃಪ್ತಿ ಪಡ್ತಾ ಇದ್ರು. ಅವ್ರು ದೇವರಿಂದ ದೂರ ಇದ್ರು, ವಿಗ್ರಹಾರಾಧನೆಯಲ್ಲಿ ಅವ್ರು ತೃಪ್ತಿ ಪಡ್ತಾ ಇದ್ರು. ಇವತ್ತು ಎಷ್ಟೋ ಜನ ಕ್ರೈಸ್ತರು ಕೂಡ ಅದೇ ರೀತಿ ನಡ್ಕೊಳ್ತಿದ್ದಾರೆ. ಮತ್ತೆ ಮೂರನೇದಾಗಿ ನೋಡುವಾಗ ದೇವರ ವಿರುದ್ಧವೇ ದಂಗೆ ಹೇಳೋದು. ದಂಗೆ ಅಂದ್ರೆ ದೇವರ ವಿರುದ್ಧ, ದೇವರ ವಾಕ್ಯಗಳ ವಿರುದ್ಧ, ದೇವರ ಸೇವಕರ ವಿರುದ್ಧನೇ ಅವರು ತಿರುಗಿ ಬೀಳುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟೋ ಪ್ರವಾದಿಗಳ ವಿರುದ್ಧ ಅವರು ತಿರುಗಿ ಬಿದ್ದರು, ಎಷ್ಟೋ ದೇವರ ಅರಸರ ಮೇಲೆ, ಎಷ್ಟೋ ದೇವರ ಪ್ರವಾದಿಗಳ ಮೇಲೆ ಅವರು ತಿರುಗಿ ಬಿದ್ದು ಅವ್ರನ್ನ ಸಾಯಿಸಿದ್ದಾರೆ ನಾವು ನೋಡ್ತೇವೆ. ಅದೇ ಹಿರಿಯರ ವಿರುದ್ಧ ಯಾರು ತಿರುಗಿ ಬಿದ್ದಿದ್ರು, ಎಲಿಷನ ವಿರುದ್ಧ ಯಾರು ತಿರುಗಿ ಬಿದ್ದಿದ್ದು, ಅವರೆಲ್ಲರೂ ಕೂಡ ಯಹೂದ್ಯರೇ, ಇಸ್ರಾಯೇಲ್ಯರೇ. ಹೇಳ್ತಿರೋ ವಾಕ್ಯಗಳ ಅರ್ಥ ಮಾಡ್ಕೊಳ್ಳಿ. ಯಹೂದ್ಯದ ಪಾಪ ಅಂದ್ರೆ ಅವರು ದೇವರನ್ನ ಬಿಟ್ಟು ವಿಗ್ರಹದ ಕಡೆಗೆ ತಿರುಗಿ ಬೀಳೋದು. ವಿಗ್ರಹಾರಾಧನೆ ಅನ್ನೋದು ಅದೊಂದು ದೊಡ್ಡ ಶಾಪ ಎಂಬುದಾಗಿ ನಾವು ನೋಡ್ತೇವೆ. ಜೀವ ಇಲ್ದಿರೋದ್ರಲ್ಲಿ ನಾವು, ಜೀವ ಇರೋರು ನಾವು, ಆದರೆ ಜೀವ ಇಲ್ದಿರೋದ್ರಲ್ಲಿ ನಂಬಿಕೆ ಇಡ್ತಾ ಇದ್ದೀವಿ. ಅದನ್ನ ಎಲ್ಲಿ ಎತ್ತಿಟ್ರೆ ಅಲ್ಲೇ ಬಿದ್ದಿರುತ್ತದು ವಿಗ್ರಹ. ಆದ್ರೆ ಅದೇನ್ ಮಾಡಕ್ಕಾಗುತ್ತೆ ನಮಗೆ? ಆ ವಿಗ್ರಹ ದೊಡ್ಡದಿದ್ರು ಚಿಕ್ಕದಿದ್ರು ಕೂಡ ಅದರಿಂದ ನಾವೇನನ್ನ ಆಶಿಸಕ್ಕಾಗುತ್ತೆ ಅಲ್ವಾ? ಸತ್ತಿರೋ ಶವಕ್ಕೆ ಸಮಾನ ತಾನೇ ವಿಗ್ರಹಗಳು. ಈಗ ನಾನೇ ಆಗಿ ನನಗೆ ಜೀವ ಇರೋದ್ರಿಂದಲೇ ಕೆಲಸ ಕಾರ್ಯ ಮಾಡ್ತೀನಿ, ನೀವೇನ್ ಹೇಳ್ತೀರೋ ನಿಮ್ಗೆ ಬೇಕಾಗಿರೋ ಸಹಾಯ ನಾನು ಮಾಡ್ಕೊಡುವಲ್ಲ, ಯಾಕಂದ್ರೆ ನನ್ನ ಜೀವ ಇರುತ್ತೆ. ಅದೇ ನಾನು ಸತ್ತ ಮೇಲೆ ನನ್ನ ಶವ ಇಲ್ಲೇ ಇದ್ರು ಕೂಡ ನನಗೆ ಏನ್ ಕೇಳ್ಕೊಂಡ್ರು ಕೂಡ, ನನ್ನ ಮಕ್ಕಳೇ ಬಂದು ನನ್ನ ಹತ್ರ ಏನ್ ಕೇಳಿದ್ರು ಕೂಡ ನಾನು ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ನನ್ನಲ್ಲಿ ಜೀವ ಇರಲ್ಲ. ಅಂಥದ್ರಲ್ಲಿ ಆ ಒಂದು ವಿಗ್ರಹಗಳು ಕೂಡ ಅಷ್ಟೇ ತಾನೆ. ಅದ್ರ ಮುಂದೆ ಹೋಗಿ ನೀವು ಹಗಲು ರಾತ್ರಿ ಹತ್ಕೊಂಡು ಕೂತ್ಕೊಂಡ್ರು ಕೂಡ ಕಣ್ಣಿದ್ರು ನೋಡಲ್ಲ, ಕಿವಿದ್ರು ಕೇಳಲ್ಲ, ಕೈದ್ರು ಮುಟ್ಟಲ್ಲ ಅಂತ ವಾಕ್ಯ ಹೇಳುತ್ತೆ. ಆ ವಿಗ್ರಹಗಳು ಏನ್ ಮಾಡುತ್ತೆ ನಮಗೆ? ನಾವ್ ಹಿಂಗೆ ಡೆಕೋರೇಷನ್ ಮಾಡಿ ಅವುಗಳಿರ್ತೀವೋ ಹಾಗೆ ಇರುತ್ತೆ. ಎಷ್ಟು ಮೂರ್ಖರಾಗಿರ್ಬೋದು ನಾವು ವಿಗ್ರಹಾರಾಧನೆ ಮಾಡ್ತೀವಿ. ಯಾವುದನ್ನ ಬಿಡಲ್ಲ ನಾವು, ದೇವರನ್ನ ಬಿಟ್ಟು ಎಲ್ಲವನ್ನ ಪೂಜೆ ಮಾಡ್ತಿರ್ತೀವಿ. ಇವತ್ತು ನಮ್ಮ ಮೈಸೂರು ಕೂಡ ಕೊಟ್ಟ ವಾಕ್ಯ ಅದೇನೆ, ಕಣ್ಣು ಕಾಣೋದನ್ನು ದೇವರಂತ ನಂಬ್ತಿರ್ತೀವಿ, ಕಣ್ಣು ಕಾಣದೇ ಇರೋದನ್ನ ದೇವರಂತ ನಂಬ್ತಾ ಇರ್ತೀವಿ. ಒಂದು ಕಡೆಯಿಂದ ವಿಗ್ರಹಾರಾಧನೆ ಮಾಡ್ತಾ ಇರ್ತೀವಿ. ಸೂರ್ಯನ ಪೂಜೆ ಮಾಡ್ತೀವಿ, ಚಂದ್ರನ ಪೂಜೆ ಮಾಡ್ತೀವಿ, ಆಕಾಶನ ಪೂಜೆ ಮಾಡ್ತೀವಿ, ಭೂಮಿನ ಪೂಜೆ ಮಾಡ್ತೀವಿ, ನೀರಿನ ಪೂಜೆ ಮಾಡ್ತೀವಿ, ಬೆಂಕಿನ ಪೂಜೆ ಮಾಡ್ತೀವಿ, ಗಾಳಿನ ಪೂಜೆ ಮಾಡ್ತೀವಿ, ಕಲ್ಲು ಮಣ್ಣು ಮರ ಗಿಡ ಅಲ್ವಾ, ಯಾವ್ದನ್ನ ಮಾಡ್ತೀವಿ ಹೇಳಿ? ಭೂಮಿಯಲ್ಲಿ, ಭೂಮಿ ಒಳಗಡೆ ಇರೋದು, ಭೂಮಿ ಮೇಲೆ ಇರೋದು, ಪ್ರತಿಯೊಂದನ್ನು ಕೂಡ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದನ್ನು ಬಿಡಲ್ಲ, ಎಲ್ಲವನ್ನ ಪೂಜೆ ಮಾಡ್ತೇವೆ. ದೇವರ ಮಹಿಮೆಯನ್ನ ನಾವು ಹೇಗೆ ವಿಗ್ರಹಗಳ ಮೇಲೆ, ವಿಗ್ರಹಗಳ ಕಡೆಗೆ ತೋರ್ಸಕ್ಕಾಗುತ್ತೆ? ನಾನು ನನ್ನ ಮಕ್ಕಳಿಗೆ ತಂದೆ ಆದರೆ ಅವರು ನನಗೆ ಮಾತ್ರನೇ ಅಪ್ಪ ಅಂತ ಕರಿಬೇಕು. ಎಲ್ಲರೂ ಅಷ್ಟೇ ತಾನೆ. ನಿಮ್ಮ ಮಕ್ಕಳು ನಿಮ್ಗೆ ಅಪ್ಪ ಅಂತ ಬೇರೆಯವ್ರಂದ್ರೆ ಸುಮ್ಮನೆ ಇರ್ತೀರ ನೀವು? ನಾವು ನಮ್ಮ ಮಾತ್ರ ತುಂಬಾ ಜನ ಅಪ್ಪಗಳು. ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಎಲ್ಲರನ್ನೂ ಅಪ್ಪ ಅಂತಂದ್ರೆ ಸ್ವಲ್ಪ ನಾವು ಯೋಚನೆ ಮಾಡಲ್ಲ. ದೇವ್ರ ಒಬ್ಬನೇ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಆ ದೇವ್ರು ಯಾರು ಅಂತ ಗೊತ್ತಿಲ್ಲ. ಈಗ ಹಿಂದೂಗಳು ದೇವರೊಬ್ಬನೇ ಅಂತಾರೆ, ಮುಸ್ಲಿಮು ದೇವರೊಬ್ಬನೇ ಅಂತಾರೆ, ಕ್ರೈಸ್ತರು ದೇವರೊಬ್ಬನೇ ಅಂತಾರೆ. ಆ ದೇವರು ಯಾರು? ಒಬ್ಬನೇ ದೇವರ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಆ ದೇವರು ಯಾರು ಅಂತ ತಿಳ್ಕೊಳ್ಳೋದೆ. ಬೈಬಲ್ ಅಲ್ಲಿ ಒಂದು ಕಡೆಯಿಂದ, ಈಗ ನಾನು ಕ್ರೈಸ್ತ, ನಾನು ಪಾಸ್ಟರ್ ಆಗಿರೋದ್ರಿಂದ ಯೇಸುನೇ ದೇವರು ಅಂತಾನೋ ಅಥವಾ ಬೈಬಲ್ ಅಂತ ಇದೀನೋ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಯಾರೇ ಆಗಲಿ ಪ್ರಪಂಚದಲ್ಲಿ ಎಲ್ಲ ಜಾತಿ ಜನ ನಂಬುತ್ತಾ ಇರುವಂತ ದೇವರು ಯೇಸು. ಯಾಕಂತ ಹೇಳಿದ್ರೆ ಮನುಷ್ಯನ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಸೃಷ್ಟಿಕರ್ತರು ಯಾರು, ನಮ್ಮ ಜೀವ ಕೊಟ್ಟದ್ದು ಯಾರು, ನಮ್ಮನ್ನ ರಕ್ಷಣೆ ಮಾಡಿದ್ದು ಯಾರು, ಸತ್ತ ಮೇಲೆ ನಾವೆಲ್ಲಿಗೆ ಹೋಗ್ತೀವಿ, ಯಾವ ದೇವರು ಆದಿಯಿಂದಲೂ ಅಂತ್ಯದವರೆಗೂ ಇದ್ದಾರೆ ಅನ್ನೋದನ್ನ ಬೈಬಲ್ ನಮಗೆ ತಿಳಿಸುತ್ತೆ. ಹಲ್ಲೆಲೂಯ. ಯಾವುದು ಕೂಡ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗ್ತಿರೋದನ್ನ ನಾವು ನಂಬ್ತಿಲ್ಲ. ನಮಗಿಂತ ಮುಂಚೆ ಇರುವ ದೇವರಾದನು, ನಮ್ಮ ನಂತರನೂ ಇರುವ ದೇವರಾದನು. ಆದ್ರೆ ಆತನ ಮಹಿಮೆಯನ್ನ
ನಾವು ಹೋಗ್ಬಿಟ್ಟು ಒಂದು ವಿಗ್ರಹದ ಮೇಲೆ ಇಡ್ತೀವಿ ಅಂದ್ರೆ, ಆ ವಿಗ್ರಹಕ್ಕೆ ಹೋಗಿ ಅಪ್ಪ ಅಮ್ಮ ಅಂತ ಮುಗಿತೀವಿ ಅಂದ್ರೆ ಹೇಗಿರುತ್ತೆ ಅದು? ಜೀವ ಇರೋ ದೇವರು ಹೇಗೆ ಯೋಚನೆ ಮಾಡ್ತಿರ್ಬೋದು ನಿನ್ನನ್ನು ಸೃಷ್ಟಿ ಮಾಡಿರೋ ವಿಷಯದಲ್ಲಿ? ಯಾಕಾದ್ರೆ ಇವನ್ನ ಸೃಷ್ಟಿ ಮಾಡೋದು ಅಂತ. ನಿನ್ನಲ್ಲಿ ಜೀವ ಇದೆ, ದೇವ್ರು ನಿನಗೆ ತಿಳುವಳಿಕೆ ಕೊಟ್ಟಂತೆ, ನಿನಗೆ ಜ್ಞಾನ ಕೊಟ್ಟಂತೆ. ಬೈಕಲ್ಲಿ ಬರ್ತಾ ಬಂದ ನನ್ನ ಮಗಳು ಒಂದು ಪ್ರಶ್ನೆ ಕೇಳಿದ್ರು. ಏನಂದ್ರೆ, ಅಪ್ಪ ನಾಯಿಗಳ ಮನುಷ್ಯರ, ಮನುಷ್ಯರ ನಾಯಿಗಳ ಅಂತ. ಯಾಕೆ ನೀವು ಕೇಳ್ತಾ ಇದ್ದೀಯ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ. ಅವಳು ಯಾಕೆ ಕೇಳಿದ್ರು? ಅವಳು ಹೇಳ್ತೈತೆ, ಆ ನಾಯಿ ಹೋಗ್ತೈತೆ, ಬೈಕ್ ಬರೋದು ನೋಡ್ಬಿಟ್ಟು ಅದು ನೋಡ್ಬಿಟ್ಟು ಸೈಡ್ ಹೋಗ್ತೈತೆ. ಇನ್ನೊಬ್ಬ ತಾತ ಅಡ್ಡ ಬಂದಾಗ ಅವ್ನು ಸುಮ್ಮನೆ ನುಗ್ತಾ ಇದ್ದಾರೆ ರೋಡಲ್ಲಿ, ಗಾಡಿ ಬರ್ತಾ ಇದ್ರು ಕೂಡ ಸರಿಯಾಗಿ ನೋಡಿ. ಅಂದ್ರೆ ಆ ನಾಯಿಗಿರೋ ತಿಳುವಳಿಕೆನೂ ಆ ಮನುಷ್ಯನಿಗಿಲ್ವಲ್ಲ. ಇಲ್ಲಿ ನಾಯಿ ಮನುಷ್ಯನ, ಮನುಷ್ಯ ನಾಯಿನ ಅಂತ ಕೇಳ್ತೈತಿ. ಏನ್ ಹೇಳೋದು? ಅದು ನಿಜ ಅನಿಸ್ತೈತಲ್ವಾ? ಪ್ರಾಣಿಗಳಾದ್ರೂ ಸೈಡ್ ಹೋಗುತ್ತೆ ಗಾಡಿಗಳು ಬರುವಾಗ. ಮನುಷ್ಯರು ಸುಮ್ಮನೆ ನುಗ್ಗುತ್ತಾ ಇರ್ತಾರೆ ಹಿಂದೆ ಮುಂದೆ ನೋಡಿದ್ರೆ. ಅದು ಅವಳ ಪ್ರಶ್ನೆ, ಅವಳು ನೋಡಿ ಎಲ್ಲಿ ತನಕ ಯೋಚನೆ ಮಾಡಿ. ಈಗ ಯೋಚನೆ ಮಾಡಿ, ಯಾವುದು ಶ್ರೇಷ್ಠ? ಆ ವಿಗ್ರಹಗಳ ಶ್ರೇಷ್ಠ ದೇವರ ದೃಷ್ಟಿಯಲ್ಲಿ. ಅವು ಮನುಷ್ಯರು ಮಾಡಿರುವ ಗೊಂಬೆಗಳು. ಮೊನ್ನೆ ಒಬ್ಬ ಯೂಟ್ಯೂಬಲ್ಲಿ ಅಳ್ತಾ ಇದ್ದ, ಗಣಪತಿಗಳನ್ನು ಮಾಡಿರೋನು, ಗಣಪತಿ ವ್ಯಾಪಾರ ಮಾಡೋನು ಒಬ್ಬ ಅಳ್ತಾ ಇದ್ದ. ಒಬ್ರು ಯಾರೋ ಯೂಟ್ಯೂಬ್ ಹೋಗ್ಬಿಟ್ಟು ಕೇಳ್ತಾ ಇದ್ದಾರೆ, ಹೇಗಿದೆ ವ್ಯಾಪಾರ ಅಂತ. ಯಾವ ವ್ಯಾಪಾರ? ದೇವರುಗಳ ವ್ಯಾಪಾರ. ದೇವರುಗಳ ವ್ಯಾಪಾರ ಹೇಗಿದೆ? ಜೋರ ಗಣಪತಿ ವ್ಯಾಪಾರ ಅಂತ ಯೋಚನೆ ಮಾಡಿ. ಅವನು ಹೇಳ್ತಾ ಇದ್ದಾರೆ, ತಿನ್ನಕ್ಕೆ ಕುಡಿಯಕ್ಕೆ ಏನಕ್ಕೋ ಖರ್ಚು ಮಾಡ್ತಾರೆ ಜನ. ಈ ದೇವರನ್ನ ತಗೊಂಡೋಗಕ್ಕೆ ಇದು ಮಾಡ್ತಾರೆ, ಚೌಕಾಸಿ ಮಾಡ್ತಾರೆ. ದೇವ್ರನ್ನ ತಗೊಂಡೋಗಿ ಪೂಜೆ ಮಾಡೋದಕ್ಕೆ ಜನ ಯಾರು ಬರ್ತಿಲ್ಲ ಅಂತೇಳಿ. ಅಂದ್ರೆ ಒಬ್ಬ ಮಾರೋನು, ಒಬ್ಬ ಕೊಳ್ಳೋನು. ಯಾರನ್ನ? ದೇವರ. ಒಬ್ಬ ದೇವ್ರನ್ನ ಮಾಡ್ತಿದ್ದಾನೆ, ಇನ್ನೊಬ್ಬ ದೇವ್ರನ್ನ ಕೊಂಡುಕೊಳ್ತಿದ್ದಾನೆ. ದೇವ್ರನ್ನೇ ಮಾಡೋದು ನಾವು. ಒಬ್ಬ ನಾವೇ ಸೃಷ್ಟಿಕರ್ತರು, ನಾವೇ ದೊಡ್ಡವರು ಅಲ್ವಾ? ನಮ್ಮ ಕೈಯಾರೆ ಮಾಡುವಂಥದ್ದು ನಮಗಿಷ್ಟ ಬಂದ ಅದು ಹೇಳಬಾರ್ದು. ಆದ್ರೆ ನೀವು ಒಂದ್ ವೇಳೆ ಫೋನಲ್ಲಿ ನೋಡಿರ್ತೀರಲ್ವ, ಈ ಸಿನಿಮಾಗಳು ಯಾರ್ಯಾರು ಬರುತ್ತೋ ಆ ಸಿನಿಮಾಗಳ ತರಾನೇ ಗಣೇಶನ ಮಾಡ್ತಿರೋದು. ಈಗ ಯಾರೋ ಅಲ್ಲಿ ಪುಷ್ಪ ಅಂತ ಹೇಳ್ಬಿಟ್ಟು ಸಿನಿಮಾ ಹಿಟ್ ಆಗಿದೆಯಲ್ವ, ಅದ್ರ ತಕ್ಕಂತೆ ಯಾರೋ ಗಣೇಶನ ಪುಷ್ಪಂತ ವಿಚಿತ್ರವಾಗಿ ಇನ್ನೊಬ್ಬ ಏನೋ RCB ಮನೆ ಕಪ್ ಗೆಲ್ತಲ್ವ, ತುಂಬಾ ವರ್ಷದ ನಂತರ, 18 ವರ್ಷದ ನಂತರ RCB ಬೆಂಗಳೂರು ಟೀಮು IPL ಕಪ್ ಗೆಲ್ತು. ಆ ಗಣೇಶ್ IPL ಡ್ರೆಸ್ ಹಾಕೊಂಡು ಆ ಕಪ್ ಹಿಡ್ಕೊಂಡಿರೋದು. ಜೋಕರ್ ತರ ಮಾಡ್ಬಿಡ್ತಾ ಇದಾರೆ ಅವ್ರು ನಂಬ್ತಿರೋ ದೇವರುಗಳನ್ನು. ಇರೋದೇ ತಾನೇ ಹೇಳ್ತಿದ್ದೀವಿ, ನಡೀತಿರೋದೇ ಹೇಳ್ತಿದ್ದೀವಿ. ನಾವು ಕೈಯಾರೆ ಮಾಡ್ಕೊಳ್ತೀವಿ. ಒಬ್ಬರು ಬರ್ತಾರೆ, ಹಳ್ಳಿ ಬರ್ತಾರೆ, ಯಾರನ್ನ ಮಾರೋದಕ್ಕೆ? ದೇವರುಗಳ ಮಾರೋದಕ್ಕೆ. ನೀವು ಯಾವ ದೇವ್ರು ಬೇಕಾದ್ರೂ ಮಾರ್ತಾರೆ. ಫೋಟೋಗಳು ತಗೊಂಡು ಫ್ರೇಮ್ ಮಾಡ್ಕೊಟ್ಬಿಡ್ತಾರೆ. ಯಾವ ದೇವ್ರು ಬೇಕಾದ್ರು ನೀವೇ ಶ್ರೀಮಂತರು, ಆ ದೇವ್ರನ್ನ ಕೊಟ್ಬಿಟ್ಟು ಮನೆಯಲ್ಲಿ ಇಟ್ಕೊಬಿಡ್ತೀರ. ಮಣ್ಣಿಂದ ದೇವರು ಮಾಡ್ತಾರೆ, ಬೆಳ್ಳಿ ಬಂಗಾರದಿಂದ, ಕಬ್ಬಣದಿಂದ, ಕಲ್ಲಿಂದ. ಅಲ್ಲಿ ಬಿದ್ದಿರುತ್ತೆ ಒಂದು ಕಲ್ಲು, ಅದು ಕಳ್ಳಾಗೆ ಇರುತ್ತೆ. ಯಾರು ಅದನ್ನ ಪೂಜೆ ಮಾಡಲ್ಲ. ಅದಕ್ಕೊಂದು ರೂಪ ಕೊಡ್ಬಿಟ್ರೆ ಅದು ದೇವರಾಗಿರುತ್ತೆ. ನಾನು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಜನ ನೋಡ್ತಾರೆ, ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ತಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ವಿರೋಧ ಮಾಡೋರು, ಅಯ್ಯೋ ನಮ್ಮ ದೇವ್ರ ಬಗ್ಗೆ ಏನು ಮಾತಾಡೋರು ಅಂತ ಹೇಳ್ಬಿಟ್ಟು ಏನೇನೋ ಹಾಕ್ತಿರ್ತಾರೆ ಕಾಮೆಂಟ್ಸ್. ಪರವಾಗಿಲ್ಲ, ಸತ್ಯ ಹೇಳೋದಕ್ಕೆ ಸುಳ್ಳನ್ನೇ ಅವರು ಅಷ್ಟು ಧೈರ್ಯವಾಗಿ ಮಾಡ್ತಾರೆ. ಅಂದ್ರೆ ಸತ್ಯ ಹೇಳೋರು, ಸತ್ಯವನ್ನು ನಂಬಿರೋರು ನಾವೇನೆಷ್ಟು ಧೈರ್ಯವಾಗಿ ಮಾತಾಡಬೇಕು. ಹಲ್ಲೆಲೂಯಾ. ಹೇಳ್ತಿರೋದು ನಾವು ಕೈಯಾರೆ ಮಾಡ್ಕೊಂಡಿರೋದನ್ನೆಲ್ಲ ನಾವು ಮಾಡಬೇಕಾಗಿರೋದು. ನಮ್ಮನ್ನು ಸೃಷ್ಟಿ ಮಾಡಿರೋ ದೇವ್ರನ್ನ ಆರಾಧನೆ ಮಾಡಬೇಕಾಗಿರೋದು. ಆಮೇಲೆ ಕೇಳಿಸ್ಕೊತೀರ? ಇಲ್ಲಿ ತನಕ ಬಂದು ನೀವು ವಾಕ್ಯ ಕೇಳಿಸ್ಕೊಂಡಿಲ್ಲ ಅಂದ್ರೆ ಪ್ರಯೋಜನ ಏನಿಲ್ಲ. ವಾಕ್ಯದ ಕಡೆ ಗಮನ ಕೊಡಿ. ನಾವು ಮಾಡ್ಕೊಳ್ಳೋದಲ್ಲ ದೇವರು, ನಮ್ಮನ್ನು ಮಾಡೋದು ದೇವರು. ಹಾಗಾಗಿ ಇರುವಂಥವರೆಲ್ಲರೂ ಕೂಡ ಸ್ವಲ್ಪ ಗಮನ ಕೊಟ್ಟು ಈ ವಿಗ್ರಹ ಆರಾಧನೆಗಳಿಂದ ನಾವು ದೂರ ಇರಬೇಕು ಅಂತ ಹೇಳ್ತಿದ್ದಾರೆ.
ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಏನ್ ಹೇಳುತ್ತೆ? ಅದು ಕೀರ್ತನೆ 115. ಕೀರ್ತನೆ 115 ಏನ್ ಹೇಳುತ್ತೆ? ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಬಿಡುವವರು ಅವುಗಳನ್ನೇ. ಅಂದ್ರೆ ಮೇಲಿಂದ ವಿಗ್ರಹಗಳ ಬಗ್ಗೆ ಮಾತನಾಡುತ್ತೆ. ಅವುಗಳಿಗೆ 115 ಕೀರ್ತನೆ 1ರಿಂದ ನಾವು ಓದುವಾಗ ಅವುಗಳಿಗೆ ಕಣ್ಣಿದೆ, ನೋಡಲ್ಲ, ಕಿವಿ ಇದೆ, ಕೇಳಲ್ಲ, ಮೂಗಿದೆ, ಮೂಸಲ್ಲ. ನಾವೆಲ್ಲ ಅಲ್ಲಿ ಅಲ್ವಾ ಗಂಧದ ಕಡ್ಡಿಗಳೆಲ್ಲ ಹಚ್ಚಿಬಿಟ್ಟು ದೇವರಿಗೆ ವಾಸನೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಮೂಗಿದ್ರು ಮೂಸಲ್ಲ ಅಂತ ಇದೆ. ಸತ್ತ ದೇಹದ ಹತ್ರ ಹೇಗೆ ನಾವು ಏನೇ ಸೆಟ್ ನೋಡಿದ್ರು ಕೂಡ ಅದು ನಮ್ಮ ಸ್ಮೆಲ್ ಬರುತ್ತೆ ವಿನ ಅದಕ್ಕೆ ಬರಲ್ಲ ಸತ್ತಿರೋ ದೇಹಕ್ಕೆ. ಹಾಗೇನೆ ವಿಗ್ರಹಗಳಲ್ಲಿ ಹೇಗೆ ಅದು ಜೀವ ಇರೋದು ಹೇಗೆ ಮೂಸುತ್ತೆ. ಇಲ್ಲಿ ನಾವು ನೋಡ್ತಿರುವಂಥದ್ದು ಅವುಗಳನ್ನ ಮಾಡುವವರು, ಅವುಗಳಲ್ಲಿ ಭರವಸೆ ಬಿಡುವವರು ಅವುಗಳಂತೆ. ಅಂದ್ರೆ ಏನು? ವಿಗ್ರಹಗಳಂತೇನೆ. ಅವರು ನಿರ್ಜೀವ ವಸ್ತುಗಳಂತೇನೆ, ಜೀವನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಆಲೋಚನೆ ದೇವರು ಕೊಟ್ಟಿದ್ರು, ಜ್ಞಾನವನ್ನ ದೇವರು ಕೊಟ್ಟಿದ್ರು ಕೂಡ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಅವರು ಬಳಸ್ಕೊಳ್ತಾ ಇಲ್ಲ. ಪ್ರಾಣಿಗಳು ಕೂಡ ಮಾಡಲ್ಲ ವಿಗ್ರಹ. ಪ್ರಾಣಿಗಳಿಗೆ ತಿಳುವಳಿಕೆ ಇರಲ್ಲ, ಪಕ್ಷಿಗಳಿಗೆ ತಿಳುವಳಿಕೆ ಇರಲ್ಲ, ಅವು ಕೂಡ ವಿಗ್ರಹಾರಾಧನೆ ಮಾಡಲ್ಲ. ದೇವರು ನಮಗೆ ಜ್ಞಾನ, ತಿಳುವಳಿಕೆ, ಬುದ್ಧಿ ಎಲ್ಲ ಕೊಟ್ಟು ಕೂಡ ನಾವು ಯೋಚನೆಯನ್ನು ಮಾಡದೆ ಅವುಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಸೈತಾನನ ನಮ್ಮ ಹೃದಯಗಳನ್ನ ಬಂಧಿಸಿದರೆ ಯೋಚನೆ ಮಾಡ್ತಾರೆ. ಈ ಯಹೂದ್ಯರ ಪಾಪಗಳು ಕೂಡ ಇದೆ ವಿಗ್ರಹಾರಾಧನೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಯಹೂದರು ದೇವರ ಕಡೆಗೆ ತಿರುಗಲು ಕರೆ ಕೊಟ್ಟಿರ್ತಾರೆ. ಯಹೂದರು ದೇವರ ಕಡೆ ತಿರುಗಲು ಕರೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯ 1ರಿಂದ 3 ನಾವು ಓದುವಾಗ ದೇವರು ಹೇಳ್ತಾನೆ, ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ ಎಂಬುದಾಗಿ. ದೇವರ ದಿನ ಬರೋದ್ರೊಳಗಾಗಿ ನನ್ನ ಕಡೆಗೆ ನೀವು ತಿರುಗಿಕೊಳ್ಳಿರಿ ಅಂತ ಹೇಳ್ಬಿಟ್ಟು ದೇವರು ಅವರಿಗೆ ಕರೆ ಕೊಡ್ತಾ ಇದ್ದಾರೆ. ಇವತ್ತು ಜನರಿಗೂ ಕೂಡ ಅಷ್ಟೇ. ಎಷ್ಟೋ ಜನ ನಮ್ಮ ವಿಶ್ವಾಸಗಳು ಕೂಡ ಇವತ್ತು ದೀಕ್ಷೆಯನ್ನು ತಗೊಂಡು ಕೂಡ ಸಭೆನ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನ ದೇವರ ಸ್ವಾರ್ಥನ ಕೇಳಿ, ಸತ್ಯವನ್ನ ಕೇಳಿ ಕೂಡ ಸಭೆಗೆ ಬರದೇ ಹೋಗ್ತಿದ್ದಾರೆ. ಸೇವಕರ ಮೂಲಕ, ಸಂಬಂಧಿಕರ ಮೂಲಕ, ವಿಶ್ವಾಸಿಗಳ ಮೂಲಕ ದೇವರು ಅವ್ರನ್ನ ಕರೀತಾ ಇದ್ದಾರೆ. ಸಭೆಗೆ ಬಾ ಅಂತ ಹೇಳಿದ್ರೆ ಆಶ್ರಮ ಹೇಳ್ತಾ ಇದ್ರು, ಸಿಸ್ಟರ್ ಅವರು ಹೇಳ್ತಿದ್ದಾರೆ ನಮ್ಮ ಸಭೆಯಲ್ಲಿ, ಯಾರೋ ಕರೀಬೇಕು ಆದರೆ ವಿಶ್ವಾಸಿಗಳನ್ನ ಬಲವಂತ ಮಾಡಬಾರ್ದು ಸಿಸ್ಟರ್. ಯಾರೋ ಸಭೆ ಬಂದು ಬಲವಂತ ಮಾಡಬಾರ್ದು ಅಂತ. ಯಾಕೆ ಬಲವಂತ ಮಾಡಬಾರ್ದು? ಕುಡಿಯಕ್ಕೆ ಬಲವಂತ ಮಾಡ್ತಾರೆ, ತಿನ್ನಕ್ಕೆ ಬಲವಂತ ಮಾಡ್ತಾರೆ, ಹಾಳಾಗೋದ ಬಲವಂತ ಮಾಡ್ತಾರೆ. ಹೌದಲ್ಲ? ದೇವರು ಸಭೆಗೆ ಬಲವಂತ ಮಾಡ್ಬಾರ್ದ? ಸರಿಯಾದ ಮಾರ್ಗದಲ್ಲಿ ಬಲವಂತ ಮಾಡ್ಬಾರ್ದ? ಅಲ್ಲೂಯ್ಯ, ಕರಿಬೇಕು, ಪರವಾಗಿಲ್ಲ. ಈಗ ನಾವು ದೂರದಲ್ಲಿ ಒಬ್ಬರು ಇರ್ತಾರೆ ಕೂಗ್ತೀವಿ. ಎಲ್ಲಿವರೆಗೂ ಕೂಗ್ತೀವಿ? ಅವ್ರು ಕೇಳಿಸೋ ತನಕ ಕೂಗ್ತೀವಿ. ಅವ್ರಿಗೆ ಕೇಳಿಸೋ ತನಕ ಕೂಗ್ತೀವಿ. ಕೇಳಿಸ್ಕೊಂಡು ಅವ್ರು ಬರ್ತಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ. ಅವರ ಒಂದು ಕಿವಿಗೆ ಹೋಗೋ ತನಕ, ಅವ್ರದೇ ಕುಟ್ಟೋ ತನಕ, ಒಬ್ಬರು ಕೂಗ್ತಾ ಇದ್ದಾರೆ ಅಂತ ಕೂಗಿಗೆ ಕಿವಿಗುಟ್ಟು ಬರೋ ತನಕ. ಒಂದು ಆನೆ ಬಂದಿರುತ್ತೆ, ಒಂದು ಹುಲಿ ಬಂದಿರುತ್ತೆ, ಒಂದು ಚಿರತೆ ಬಂದಿರುತ್ತೆ. ಆ ಕಡೆ ಹೋಗಿದೆ ಅಂತ ವಿಷಯ ನಮ್ಗೆ ಗೊತ್ತಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ನಾವು ಕೂಗ್ತಾ ಇರ್ತೀವಿ ಅಂತ ಹೇಳಿದ್ರೆ ಆ ಕೂಗಿಗೆ ಕಿವಿಗೊಟ್ಟು ಅವರಲ್ಲಿಂದ ಬಂದ್ರೆ ಅವ್ರ ಜೀವ ಉಳಿಸ್ಕೊತಾರೆ. ಅವ್ರು ಉಳಿಬೇಕು, ಅವ್ರನ್ನ ನಾವು ರಕ್ಷಿಸ್ಕೋಬೇಕು ಅಂತಾನೆ ನಮ್ಮ ಕೂಗು. ಹೌದಲ್ಲ? ಅದೇ ರೀತಿ ನರಕದ ಕಡೆ ಹೋಗ್ತಾ ಇದ್ದಾರೆ ಜನ. ಸತ್ತು ನರಕಕ್ಕೆ ಹೋಗ್ಬೇಕಾಗಿದೆ. ಅವ್ರಿಗೆ ಗೊತ್ತಿಲ್ಲ ಅಪಾಯದ ಕಡೆಗೆ ಹೋಗ್ತಾ ಇದ್ದಾರೆ. ಅವ್ರನ್ನ ರಕ್ಷಿಸೋದಕ್ಕೆ ಯೇಸು ಬಂದಿದ್ದಾರೆ.
ವಿಗ್ರಹಾರಾಧನೆಯಿಂದ, ಆ ಪಾಪದಿಂದ, ಆ ಹುಲ್ಲದಿಂದ ನೀವು ನನ್ನ ಕಡೆಗೆ ಮತ್ತೆ ತಿರುಗಿ ಬನ್ನಿ, ನನ್ನ ಕಡೆ ಮತ್ತೆ ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ದೇವರಿಗೆ ಕರೀತಿರೋದನ್ನ ನಾವು ನೋಡ್ತೇವೆ. ಏನಕ್ಕಾಗಿ ದೇವರು ಇಲ್ಲಿ ಕರೀತಾ ಇದ್ದಾರೆ, ಹೇಗೆ ಕರೀತಾರೆ ಎಂಬುದಾಗಿ ನಾವು ನೋಡುವಾಗ ಆತನು ಕರೀತಿರೋದು ಆತನ ಕಡೆಗೆ ತಿರುಗಲು. ದೇವರ ಕಡೆಗೆ ತಿರುಗಬೇಕೆಂಬುದಾಗಿ ಅದನ್ನು ಕರೀತಾರೆ. ಎರಡನೇದಾಗಿ ನಾವು ನೋಡುವಾಗ ಪಾಪಗಳನ್ನು ಒಪ್ಪಿಕೊಳ್ಳೋದು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ತಿರುಗಬೇಕೆಂಬುದಾಗಿ ಅದನ್ನು ಕರೀತಾ ಇದ್ದಾರೆ. ಮತ್ತು ಮೂರನೇದಾಗಿ ದೇವರ ನೀತಿಯನ್ನು ಹೊಂದಲು. ದೇವರ ನೀತಿಯನ್ನು ಹೊಂದಲು ಆತನು ಕರೀತಾ ಇದ್ದಾನೆ. ದೇವರೇನು ಕರೀತಾ ಇದ್ದಾರೆ? ಒಂದು, ಆತನ ಕಡೆಗೆ ತಿರುಗಬೇಕು, ನಮ್ಮ ಪಾಪಗಳನ್ನು ಒಪ್ಕೋಬೇಕು, ದೇವರ ನೀತಿಯನ್ನ ನಡೀಬೇಕು ಎಂಬುದಾಗಿ. ಪ್ರತಿಯೊಬ್ಬನ ಇರುವಂತ ನಮ್ಮೆಲ್ಲರನ್ನು ಕೂಡ ಕರೆದಿರೋದು ದೇವರದಕ್ಕೋಸ್ಕರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯಹೂದದ ಮರುಸ್ಥಾಪನೆಯ ವಾಗ್ದಾನ. ಯಹೂದದ ಮರುಸ್ಥಾಪನೆಯ ವಾಗ್ದಾನ 3ನೇ ಅಧ್ಯಾಯ 9ರಿಂದ 20ನೇ ವಚನದಲ್ಲಿ ದೇವರು ಒಂದು ವೇಳೆ ಯಹೂದ್ಯರು ದೇವರ ಕಡೆಗೆ ತಿರುಗೋದಾದ್ರೆ, ದೇವರ ಮಕ್ಕಳು ದೇವರ ಕಡೆ ತಿರುಗೋದಾದ್ರೆ, ದೇವರನ್ನ ಅವರನ್ನ ಕ್ಷಮಿಸಿ ಹತ್ರ ಸೇರಿಸ್ಕೊತೀನಿ, ಮತ್ತೆ ಅವರನ್ನ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರ ಕಡೆ ತಿರುಗಿಕೊಂಡ್ರೆ ದೇವರು ಹೇಗೆ ಮರುಸ್ಥಾಪನೆ ಮಾಡ್ತಾರೆ ಅಂದ್ರೆ, ದೇವರ ಜೊತೆ ಮತ್ತೆ ಇರ್ತಾರೆ. ಈಗ ಮಕ್ಕಳೆಲ್ಲರೂ ಕಡಿಪಾಠ ವಚನ ಹೇಳಿದ್ರು. ಏನಂತ ಹೇಳಿದ್ದು? ಪಾಪ ಮಾಡುವವರು ಸೈತಾನದಿಂದ ಹುಟ್ಟಿದವರಾಗಿದ್ದಾರೆ ಎಂಬುದಾಗಿ. ಪಾಪ ಮಾಡೋದು ಸೈತಾನದ, ಅಂದ್ರೆ ಪಾಪ ಮಾಡೋದು ದೇವರಿಂದ ದೂರ ಇರ್ತಾರೆ, ಸೈತಾನನ ಮಕ್ಕಳಾಗಿರ್ತಾರೆ. ಈಗ ಅವರು ದೇವರನ್ನ ಕಳೆದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳೋದಾದ್ರೆ ದೇವರ ನೀತಿಯನ್ನು ಹೊಂದ್ಕೊಳ್ತಾರೆ. ಯೇಸುವನ್ನ ನಮ್ಮವರು ದೇವರ ಮಕ್ಕಳಾಗಿ ಮಾರ್ಕೊಳ್ತಾರೆ. ಅದಕ್ಕೋಸ್ಕರ ಅವ್ರು ದೇವರ ಕಡೆ ತಿರುಗಿದ ಮೇಲೆ ದೇವರ ಜೊತೆ ಇರ್ತಾರೆ. ದೇವರಿಂದ ದೂರ ಇದ್ದಾಗ ದೇವರ ಜೊತೆ ಇರುತ್ತೆ. ಆದರೆ ದೇವರ ಜೊತೆ ಇರುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮ ಜೊತೆ ಇರ್ತಾರೆ ಎಂಬುದಾಗಿ ನೋಡ್ತಾರೆ. ಎರಡನೇದಾಗಿ ನಾವು ನೋಡುವಾಗ ದೇವರು ಅವರನ್ನು ಪ್ರೀತಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಕಡೆ ತಿರುಗಿಕೊಳ್ಳುವಾಗ ದೇವರು ಮತ್ತೆ ಅವರನ್ನು ಪ್ರೀತಿಸ್ತಾರೆ. ಮತ್ತೆ ದೇವರು ಅವರನ್ನು ಮತ್ತೆ ಮನಸ್ಥಾಪನೆ ಮಾಡ್ತಾರೆ ಎಂಬುದಾಗಿ. ಈ ಮೂರು ವಿಷಯಗಳು ಕೂಡ ನೆನಪಿಟ್ಕೊಳ್ಳಿ. ದೇವರ ಕಡೆ ತಿರುಗುವಾಗ ದೇವರೇ ನಮ್ಮ ಜೊತೆ ಇರ್ತಾರೆ, ಆತ ನಮ್ಮನ್ನು ಪ್ರೀತಿಸ್ತಾರೆ ಮತ್ತು ಆತ ನಮ್ಮನ್ನು ಮರುಸ್ಥಾಪನೆ ಮಾಡ್ತಾರೆ. ಪಾಪಿಗಳಾದ ನಾವು ನಮ್ಮ ಪಾಪವನ್ನ ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ನಮ್ಮನ್ನ ಕ್ಷಮಿಸ್ತಾರೆ. ಆತನ ಮಹಾಪ್ರೀತಿಯಿಂದ ನಮ್ಮನ್ನ ಕ್ಷಮಿಸ್ತಾರೆ. ಮತ್ತೆ ಆತನ ನಮ್ಮನ್ನ ತನ್ನ ಮಕ್ಕಳಾಗಿ ಆ ಸ್ಥಾನವನ್ನ ಮತ್ತೆ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಸೈತಾನನ ಮಕ್ಕಳಾಗಿದ್ದವರನ್ನ ನಮ್ಮನ್ನ ಮಾರ್ಪಡಿಸಿ ಆತನ ಮಕ್ಕಳ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮುಕ್ತಾಯದಲ್ಲಿ ನಾವು ನೋಡುವಾಗ ಈ ಜಪನಿನ ಪುಸ್ತಕ ನಮ್ಮನ್ನ ಏನನ್ನ ನೆನಪಿಸುತ್ತೆ?
3 ವಿಷಯಗಳನ್ನ ನಾವು ನೆನಪಲ್ಲಿಟ್ಕೊಳ್ಳೋಣ. ಇವತ್ತಿನ ಈ ಒಂದು ವಾಕ್ಯ ನಮಗೆ ನೆನಪಿಸೋದು ಏನಂತ ಹೇಳಿದ್ರೆ, ಕರ್ತನ ದಿನ ಬರ್ತಾ ಇದೆ ಎಂಬುದಾಗಿ. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೆ ಇರೋದು. ಈಗ ಹಳೆ ಒಡಂಬಡಿಕೆ ಓಕೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಿರುವಂತದ್ದು, ಈಗ ದೇವರು ಯೇಸುಸ್ವಾಮಿ ಹೇಳೋದಿರೋದೇನಂದ್ರೆ, ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನೀವು ಸುವಾರ್ತೆಯನ್ನ ಸಾರಿರಿ ಅಂತ. ಲೋಕದ ಕಟ್ಟ ಕಡೆಗೂ ಹೋಗಿ ಸುವಾರ್ತೆಯನ್ನ ಸಾರಿರಿ, ನಂಬುವವರು ರಕ್ಷಣೆ ಹೊಂದುತ್ತಾರೆ. ಹಲ್ಲೆಲೂಯಾ. ನಂಬದೇ ಇರೋವನು ತೀರ್ಪುಗೊಳಗಾಗ್ತಾನೆ. ಆ ಮಹಾ ತೀರ್ಪಿನ ದಿನ ಬರ್ತಾ ಇದೆ. ಯಾರು ಮತ್ತೆ ಬರ್ತೀನಿ ಅಂತ ಹೇಳೋದಿದ್ದಾರೆ ಅಂತ ಹೇಳಿದ್ದೀನಿ. ಯೇಸುಸ್ವಾಮಿ ಸತ್ರು ನಿಜ, ಆದ್ರೆ ಮೂರನೇ ದಿನ ಆತನು ಜೀವಂತವಾಗಿ ಎದ್ದಿದ್ದಾರೆ. ಯೇಸುಸ್ವಾಮಿ ಸತ್ತು ಮತ್ತೆ 3ನೇ ದಿನ ಎದ್ದಿದ್ದಾರೆ. ಹಲ್ಲೆಲೂಯಾ. ಸತ್ತು ಎದ್ದು 40 ದಿನ ದೇವರು ತನ್ನ ಶಿಷ್ಯರ ಜೊತೆಗೆ ಇದ್ದರೆಂಬುದಾಗಿ ನಾವು ನೋಡ್ತೇವೆ. 40ನೇ ದಿನಕ್ಕೆ ಆತನು ಮತ್ತೆ ಪರಲೋಕಕ್ಕೆ ಏರಿ ಹೋದರೆಂಬುದಾಗಿ ಹೋಗ್ತಾ ಹೋಗ್ತಾ ಯೇಸುಸ್ವಾಮಿ ಹೇಳೋದೇನು ಗೊತ್ತಾ, ನಾನು ಮತ್ತೆ ಬರ್ತೀನಿ. ಹಲ್ಲೆಲೂಯಾ. ನೀವು ಈ ಸುವಾರ್ತೆನ ಲೋಕಕ್ಕೆ ಎಲ್ಲ ಭೂಮಿಯ ಕಟ್ಟ ಕಡೆಯವರೆಗೂ ನೀವು ಸಾರಿ ಹೇಳಬೇಕು. ಯಾರು ನನ್ನ ನಂಬ್ತಾರೋ, ಯೋಹಾನಸ್ವಾರ್ತೆ 1:12 ಹೇಳುವ ಹಾಗೆ, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನೆಂಬುದಾಗಿ. ಯಾರು ಯೇಸುವನ್ನ ಸ್ವಂತ ಕರ್ತನಾಗಿ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೋ ಅವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಆದ್ರೆ ಆ ಕೊನೆ ತನಕ ಇದು ಕೃಪೆಯ ಕಾಲ. ದೇವರು ಒಂದು ವೇಳೆ ಈಗ ಹಳೆ ಒಡಂಬಡಿಕೆಯಲ್ಲಿ ಶಿಕ್ಷೆ ಕೊಡ್ತಾ ಇದ್ದ ಹಾಗೆ ನಮ್ಮ ಪಾಪಗಳಿಗೆ, ನಾವು ಮಾಡ್ತಂತ ವಿಗ್ರಹಾರಾಧನೆಗಳಿಗೆ, ನಾವು ಮಾಡ್ತಂತ ಮೋಸಗಳಿಗೆ ದೇವರು ಶಿಕ್ಷಿಸೋದಾಗಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಶಿಕ್ಷೆ ಕೊಡ್ತಾ ಇರೋ ಹಾಗೆ ಇವತ್ತು ಯಾರು ಇರ್ತಾ ಇರಲಿಲ್ಲ. ನೋಹನ ಕಾಲದಲ್ಲಿ ಎಲ್ಲರನ್ನ ಜಲಪ್ರಳಯದಿಂದ ನಾಶ ಮಾಡಿದ ಹಾಗೆ ನಮ್ಮನ್ನು ಯಾವತ್ತೋ ನಾಶ ಮಾಡಿಬಿಡ್ತಾ ಇದ್ರು ದೇವರು. ಆತನ ಇನ್ನೂ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ ಇನ್ನೂ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಎಲ್ಲಿಯವರೆಗೂ ಅಂದ್ರೆ ಒಂದು ದಿನ ಅಂತ ದೇವರು ಇಟ್ಟಿದ್ದಾರೆ. ಅದೇ ಕರ್ತನ ದಿನ, ಯೇಸುವಿನ ದಿನ. ಆ ದಿನದಲ್ಲಿ ಯೇಸುಸ್ವಾಮಿ ನ್ಯಾಯ ಸ್ಥಾಪಕನಾಗಿ ಬರ್ತಾರೆ. ಹಲ್ಲೆಲೂಯಾ. ಆತನು ನ್ಯಾಯ ಸ್ಥಾಪಕನಾಗಿ ಬರ್ತಾರೆ. ಹಾಗಾಗಿ ನಾವು ಎಚ್ಚರವಾಗಿರ್ಬೇಕು. ಈ ಕರ್ತನ ದಿನ ಬರ್ತಾ ಇರೋದ್ರಿಂದ ನಾವೇನ್ ಮಾಡಬೇಕು? ದೇವರ ಕಡೆಗೆ, ನಾವು ತಿರುಗಬೇಕೆಂಬುದಾಗಿ ಈ ಒಂದು ಪುಸ್ತಕ ನಮ್ಮನ್ನ ಎಚ್ಚರಿಸ್ತಾ ಇದೆ. ದೇವರ ಕಡೆಗೆ ನಾವು ತಿರುಗಿಕೊಂಡ್ರೆ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಮಕ್ಕಳಾಗ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಮಾಡ್ತಾ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಜೀವನ ನಡೆಸೋದಕ್ಕೋಸ್ಕರ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ಲೋಕದಲ್ಲಿ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಸೃಷ್ಟಿಕರ್ತನು ಯಾರು ಎಂಬುದಾಗಿ. ಈ ಲೋಕದಲ್ಲಿ ತಿರುಗಿ ಬರ್ತೀನಿ ಅಂತ ಯಾರು ಹೇಳ್ತಾ ಇಲ್ಲ. ಬೈಬಲಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ, ಯೇಸು ಕ್ರಿಸ್ತನು ಮೇಘಾರೂಢನಾಗಿ ಬರ್ತಾನೆ. ಹಲ್ಲೆಲೂಯಾ. ದೊಡ್ಡ ತುತ್ತೂರಿ ಶಬ್ದದೊಂದಿಗೆ ಬರ್ತಾನೆ. ಯಾರೆಲ್ಲ ಯೇಸುವನ್ನು ಹಿಂಸೆ ಪಡಿಸ್ತಾರೋ, ಯಾರೆಲ್ಲ ಯೇಸುವಿನ ಮಕ್ಕಳನ್ನ ಹಿಂಸೆ ಪಡಿಸ್ತಾರೋ, ಯಾರೆಲ್ಲ ಸಭೆಗಳನ್ನ ಹಿಂಸೆ ಪಡಿಸ್ತಾರೋ ಅವರೆಲ್ಲರೂ ಕೂಡ ದೇವರು ಲೆಕ್ಕ ಕೇಳುವಂತ ದಿನ ಒಂದು ಬರುತ್ತೆ. ನಾವು ನ್ಯಾಯ ತೀರ್ಪಿನ ಒಳಗಡೆ ಹೋಗಬಾರ್ದು, ದೇವರ ಕೋಪಕ್ಕೆ ವಿರುದ್ಧವಾಗಿ ಹೋಗಬಾರ್ದು. ದೇವರ ದಿನ ಬರೋ ತನಕ, ಯೇಸು ಬರೋ ತನಕ ಕೂಡ ಆತನ ನಮ್ಮನ್ನು ಪ್ರೀತಿಸ್ತಾ ಇರ್ತಾನೆ. ಯೇಸು ಬಂದ ಮೇಲೆ ಆತನ ಪ್ರೀತಿ ಅಂತ್ಯವಾಗುತ್ತೆ, ಆತನ ನ್ಯಾಯ ತೀರ್ಪು ಪ್ರಾರಂಭವಾಗುತ್ತೆ. ಆಗ ಕನಿಕರ ಅನ್ನೋದಿರಲ್ಲ, ಆಗ ದಯೆ ಅನ್ನೋದಿರಲ್ಲ. ಇವಾಗ ದೇವರು ಕನಿಕರ ತೋರಿಸ್ತಾ ಇದ್ದಾರೆ, ಇವಾಗ ದೇವರು ದಯೆ ತೋರಿಸ್ತಾ ಇದ್ದಾರೆ, ಇವಾಗ ದೇವ್ರ ಕಡೆ ತಿಳ್ಕೊಳ್ಳೋರನ್ನ ಅವರೆಂಥ ಪಾಪಿಯಾಗಿದ್ದು ಕ್ಷಮಿಸ್ತಾ ಇದ್ದಾರೆ, ನನ್ನ ಮಕ್ಕಳಾಗಿ ಅಂಗೀಕರಿಸ್ಕೊಳ್ತಾ ಇದ್ದಾರೆ. ಇದು ಕೃಪೆಯ ಕಾಲವಾಗಿರೋದ್ರಿಂದ. ಆದರೆ ಅಂತ್ಯದಲ್ಲಿ ದೇವರ ದಿನ ಅಂತ ಬರುತ್ತೆ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ದೇವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕಳ್ಳನು ಬರುವಾಗಿ ಬರ್ತಾನೆ ಎಂಬುದಾಗಿ. ಕಳ್ಳನು ಅಂದ್ರೆ ಯೇಸು ಕಳ್ಳ ಅಂತ ಅಲ್ಲ ಅರ್ಥ, ಕಳ್ಳನು ಬರುವ ಹಾಗೆ ಬರ್ತಾನೆ. ಹೇಗೆ ಕಳ್ಳ ಬರೋದು ಮನೆಯವ್ರಿಗೆ ಗೊತ್ತಿರಲ್ಲ, ಕತ್ಕೊಳಕ್ ಬರೋನು ಹೇಗೆ ಬರ್ತಾನೆ, ಯಾವಾಗ ಬರ್ತಾನೋ ಗೊತ್ತಿರಲ್ವೋ. ಎಲ್ಲರೂ ಒಳ್ಳೆ ನಿದ್ರೆಯಲ್ಲಿರುವಾಗ ಅಲ್ವಾ ಬರೋದು. ಹಾಗೆ
ತಿಂದು ಕುಡ್ಕೊಂಡು ನಮ್ಮಿಷ್ಟಕ್ಕೆ ನಾವು ಬದುಕೊಂಡು ನಮ್ಮಿಷ್ಟದಂತೆ ನಾವು ಓಡ್ತಿರುವಂಥ ಸಮಯದಲ್ಲಿ ನಾವು ಏನೂ ಮಾಡ್ತಿರುವಂಥ ಸಮಯದಲ್ಲಿ ಯೇಸು ಬರ್ಲಿಕ್ಕಿದ್ದಾರೆ. ಇದೇ ಒಂದು ಒಳ್ಳೆಯ ಸಮಯ ನಮಗೆ. ಚಪಲಿನ ವಾಕ್ಯವನ್ನು ಕೇಳಿ, ಚಪಲಿನ ವಾಕ್ಯಗಳನ್ನು ಕೇಳಿ ಯಹೂದ್ಯರು ದೇವರ ಕಡೆ ತಿರುಗಿಕೊಂಡ ಹಾಗೆ, ದೇವರ ಕೃಪೆಯನ್ನು ಪಡ್ಕೊಂಡ ಹಾಗೆ ಇಲ್ಲಿರುವಂಥ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ದೇವರ ಕಡೆ ತಿರುಗೋಣ. ಈ ರಕ್ಷಣೆಯ ಸುವಾರ್ತೆಯನ್ನು ಇಟ್ಕೊಂಡು ನನ್ನ ಸೃಷ್ಟಿಕರ್ತನು ಯೇಸು ಮಾತ್ರನೇ, ನನ್ನ ರಕ್ಷಕನು ಯೇಸು ಮಾತ್ರನೇ. ಯೇಸುವನ್ನು ಯಾಕೆ ಲೋಕಕ್ಕೆ ಬಂದು ಅಂದರೆ ನಿನ್ನನ್ನು ಯೇಸು ಸೃಷ್ಟಿ ಮಾಡಿರೋದಕ್ಕೋಸ್ಕರ. ನಿನ್ನನ್ನು ಹಾಗೆ ಬಿಟ್ಟು ಬಿಡಬಾರದು, ನಿನ್ನನ್ನು ಸೈತಾನದಿಂದ, ಪಾಪದಿಂದ, ನರಕದಿಂದ ಬಿಡಿಸಬೇಕು ಅಂತಲೇ ಯೇಸು ಲೋಕಕ್ಕೆ ಬಂದರು. ಈ ಸತ್ಯವನ್ನು ತಿಳ್ಕೊಂಡು ನೀನು ಕ್ರಿಸ್ತನಿಗಾಗಿ ಜೀವಿಸು. ಕ್ರಿಸ್ತನಿಗಾಗಿ ನೀನು ಜೀವಿಸಿಲ್ಲ, ಕ್ರಿಸ್ತನ ಮಗನಾಗಿ ಮಗಳಾಗಿ ಮಾರ್ಪಟ್ಟಿಲ್ಲ ಅಂದರೆ ಆ ಮಹಾದಿನವನ್ನು ನಾವು ಎದುರಿಸಬೇಕಾಗುತ್ತೆ. ಅದು ಶ್ರಮೆಗಳ ಕಾಲ, ಸಂಕಟದ ಕಾಲ. ಆ ದಿನದಿಂದ, ಆಶ್ರಮಗಳಿಂದ, ಆ ನರಕದಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ಬೇರೆ ಯಾರು ಬರಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ದೇವರಿಗಾಗಿ ಜೀವಿಸೋಣ, ನಮ್ಮ ಕುಟುಂಬದವರನ್ನ ದೇವರಲ್ಲಿ ನಡೆಸೋಣ. ಈ ಒಂದು ನರಕದ ಯಾತನೆಯನ್ನು ಪಡೆದೇ ನಮ್ಮವರು ರಕ್ಷಣೆ ಹೊಂದಬೇಕು ಅಂದರೆ ನಾವು ಈ ಸುವಾರ್ತೆನ ಅನೇಕರಿಗೆ ಸಾರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಕಡೆಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ. ಈ ವಾಕ್ಯದಿಂದ ನಮ್ಮ ಸಂಘ ಮಾತನಾಡಬೇಕಾಗಿ ಸ್ತೋತ್ರ. ಆವತ್ತು ಚಪಲಿನ ಮೂಲಕ ಯಹೂದ್ಯರನ್ನು ಎಚ್ಚರಿಸ್ತಿದ್ದೀರ, ಅವರ ಪಾಪಗಳನ್ನು ಎಚ್ಚರಿಸ್ತಿದ್ದೀರ, ಅವರು ನಿಮ್ಮ ಕಡೆ ತಿರುಗುವಂತೆ ಎಚ್ಚರಿಸ್ತಿದ್ದೀರ, ಅವರನ್ನ ಮರುಸ್ಥಾಪನೆ ಮಾಡಿದ್ದೀರ. ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ದೇವರೇ, ಕರ್ತನ ದಿನವು ಬರ್ತಾ ಇದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಕರ್ತನ ಉಗ್ರತೆಯ ದಿನ ಬರ್ತಾ ಇದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಮಾಡ್ತೇವೆ. ಈ ಲೋಕದಲ್ಲಿ ಅನೇಕ ಜನರು ಅವರ ಇಷ್ಟಕ್ಕೆ ಬದುಕ್ತಾರೆ. ವಿಗ್ರಹಾರಾಧನೆ ಮಾಡಿಕೊಂಡು ಕೆಟ್ಟ ಸಂಪ್ರದಾಯಗಳಲ್ಲಿ, ಮೂಢನಂಬಿಕೆಗಳಲ್ಲಿ ಜೀವನ ಮಾಡ್ತಾರೆ. ದೇವರಲ್ಲದವುಗಳನ್ನು ದೇವರು ಮಾಡಿಕೊಂಡು, ಹೌದು ಸ್ವಾಮಿ, ನಿಮ್ಮ ಮಹಿಮೆಯನ್ನ, ನಿಮ್ಮ ಆರಾಧನೆಯನ್ನ ದೇವರೇ ವಿಗ್ರಹಗಳಿಗೆ ಕೊಡ್ತಾ ಇದ್ದಾರೆ. ಅವರ ಒಂದು ಮನೋನೇತ್ರಗಳು ತೆಗೆದುಕೊಳ್ಳಲಿ. ಸುವಾರ್ತೆ ಕೇಳುವಾಗ ಅವರ ಹೃದಯಗಳು ಆ ಸತ್ಯವನ್ನು ಗ್ರಹಿಸಲಿ. ಅವರ ಸೃಷ್ಟಿಕರ್ತನ ಯಾರು ಅಂತ ಗ್ರಹಿಸುವಂತ ಕೃಪೆ ಅನುಗ್ರಹಿಸಬೇಕು ನಾವು ಪ್ರಾರ್ಥಿಸ್ತೇವೆ. ಏಡಿಯಾಳ ಸ್ವತಂತ್ರ ಗ್ರಾಮದಲ್ಲಿರುವಂತಹ ರಕ್ಷಣೆ ಮಾರ್ಗದಲ್ಲಿ ನಡೆಸುವ ಸುವಾರ್ತೆ ಭಾಗಗಳನ್ನು ತೆರೆಯಲಿಸುವ ಈ ಒಂದು ಯೂಟ್ಯೂಬ್ ಮೂಲಕ ಕೂಡ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ನಿಮ್ಮ ಮಕ್ಕಳಾಗಿ ಸಂಪೂರ್ಣವಾಗಿ ಮಾರ್ಪಟ್ಟು ನಿಮಗೋಸ್ಕರ ಸಾಕ್ಷಿಯಾಗಿರುವಂತಹ ಕೃಪೆಯನ್ನು ಅನುಗ್ರಹಿಸಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆ. ಆಮೆನ್.